ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಳನ್ನೇ ಆರಂಭವಾಗಿದೆ. ಇಡೀ ಅಯೋಧ್ಯೆ ನಗರ ಐತಿಹಾಸಿಕ ಕ್ಷಣಕ್ಕಾಗಿ ಕಾಯುತ್ತಿದ್ದಾರೆ. ರಾಮ ಮಂದಿರಕ್ಕಾಗಿ ಅನೇಕರು ಹಲವು ಉಡುಗೊರೆ ನೀಡುತ್ತಿದ್ದಾರೆ. ಇದರಲ್ಲಿ ಭಕ್ತರೊಬ್ಬರು ರಾಮನಿಗಾಗಿ ವಿಶೇಷ ಉಡುಗೊರೆ ಕೊಟ್ಟಿದ್ದಾರೆ. ಅದೇನು ಅಂತ ಹೇಳ್ತೀವಿ, ಈ ಸ್ಟೋರಿ ನೋಡಿ. ದಶಕಗಳ ಹೋರಾಟಗಾರರ ಕನಸು ನನಸಾಗಲು ಕೆಲವು ಕ್ಷಣಗಳು ಬಾಕಿ ಉಳಿದಿದೆ. ರಾಮನೂರು ಅಯೋಧ್ಯೆಯಲ್ಲಿ ಸಡಗರ ಸಂಭ್ರಮದ ಮನೆಯಾಗಿದೆ. ರಾಮನಲ್ಲ ನೋಡುವುದಕ್ಕೆ ಭಕ್ತರ ದಂಡು ಹರಿದು ಬರ್ತಾ ಇರೋದು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಹರಕೆ ತೀರಿಸುವುದಕ್ಕೆ ಉಡುಗೊರೆ ನೀಡುವ ಸಂಖ್ಯೆ ಕೂಡ ಹೆಚ್ಚಾಗಿದೆ. ರಾಮಲಲ್ಲಾನಿಗೆ ಹರಕೆ ತೀರಿಸುವುದಕ್ಕೆ ಭಕ್ತರೊಬ್ಬರು ಬೃಹತ್ ಆಕಾರದ ಬೀಗವನ್ನ ನೀಡಿದ್ದಾರೆ. ಇದಕ್ಕಾಗಿ 2 ವರ್ಷಗಳ ಕಾಲ ಶ್ರಮ ವಹಿಸಿದ್ದಾರೆ. ಅಲಿಘರ್ ಮೂಲದ ಸತ್ಯಪ್ರಕಾಶ್ ಎಂಬ ಕುಶಲಕರ್ಮಿಯೊಬ್ಬರು ದೇವಾಲಯಕ್ಕಾಗಿ 400 ಕೆಜಿಯ ಬೃಹತ್ ಗಾತ್ರದ ಬೀಗವನ್ನ ನೀಡಿದ್ದಾರೆ. ಬೃಹತ್ ಗಾತ್ರದ ಬೀಗಕ್ಕೆ ಕೊನೆಯ ಸ್ಪರ್ಶ ನೀಡೋ ಮುನ್ನವೇ ಕೊನೆಯುಸಿರೆಳೆದಿದ್ರು. ಹೀಗಾಗಿ ಅವರ ಕೊನೆಯಾಸೆಯಂತೆ 15 ಕೆಜಿ ತೂಕದ 2 ಬೀಗ ಹಾಗೂ 400 ಕೆಜಿ ತೂಕದ ಬೃಹತ್ ಬೀಗ ಕಳಿಸಲಾಗಿದೆ. ಇನ್ನು ಈ ಬೀಗ ವಿಶ್ವದಲ್ಲೇ ಅತಿ ದೊಡ್ಡ ಗಾತ್ರದ ಬೀಗ ಅಂತ ಹೇಳಲಾಗಿದೆ. ಅಲ್ಲದೆ ಈ ಬೀಗ ಕೈಯಲ್ಲೇ ತಯಾರಿಸಲಾಗಿದೆ ಎನ್ನಲಾಗಿದೆ. ಒಟ್ಟಾರೆ ರಾಮ ಮಂದಿರದ ಪ್ರತಿ ಹಂತವೂ ಕೂಡ ವಿಶೇಷತೆಯಿಂದ ಕೂಡಿದ್ದು, ಈ ಬೀಗವನ್ನ ನೋಡುವುದಕ್ಕೆ ಜನರು ಜಮಾಯಿಸಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗ್ತಿದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.